ದಿವಿತ್ ಎಂತ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ ಪಾಪ 5 ಎಕರೆ ಜಾಗದಲ್ಲಿ ಅವ್ರು ಪಪ್ಪಾಯ ಬೆಳೆದಿದ್ದಾರೆ. ಒಳ್ಳೆ ಫಸಲು ಬಂದಿತ್ತು. ಆದ್ರೆ ಕರೆ ಧೂಳಿನಿಂದಾಗಿ ಆ ಫಸಲೆಲ್ಲ ಮುಯಿಟಿ ಹೋಗಿದೆ. ಉತ್ತಮವಾದ ನೀರಾವರಿ ಜಮೀನದು. ಯಾರೋ ಮಾರ್ಕೆಟ್ನವರು ಯಾರೋ ವ್ಯಾಪಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದಾಗ ಈ ಕರೆ ಧೂಳಿನ ಪಪ್ಪಾಯವನ್ನ ನಾವು ಖರೀದಿ ಮಾಡಿ ಮಾರ್ಕೆಟ್ ತಗೊಂಡು ಹೋದ್ರೆ ನಮ್ಮ ಈ ಪಪ್ಪಾಯಕ್ಕೆ ಯಾರು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ಪಾಪ ಹಂಗೆ ಬಿಟ್ಟಿದ್ದಾರೆ. ಅಲ್ಲಿ 5 ಎಕರೆ ಜಮೀನಲ್ಲಿ ಬೆಳೆದಂತ ಪಪ್ಪಾಯವನ್ನ ಆತ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾನೆ. ಅದು ಹಾಳಾಗಿದೆ. ಆತನಿಗೆ ಅದರಿಂದ ಏನೂ ಪ್ರತಿಫಲ ಇಲ್ಲ. 5 ಎಕರೆ ಅಂತ ಹೇಳಿದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಆತ ಖರ್ಚು ಮಾಡಿರ್ಬೋದು. ಅಲ್ಲಿ ಹೆಂಗೆ ಆದ್ರೂ ಫೈನಲಿ ರೈತರಿಗೆ ಹಿಂಸೆ, ರೈತರಿಗೆ ನಷ್ಟ. ಎಸ್, ಕೊಪ್ಪಳದಿಂದ ಮಹಂತೇಶ್ ಅನ್ನೋರು ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಈಗ ರೆಡಿ ಇದ್ದಾರೆ. ಮಹಂತೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಮಹಂತೇಶ್ ಅವರೇ. ನಾನು ಮೊನ್ನೆ ಬಂದಿದ್ದೆ, ಕಣ್ಣೀರು ಬಂತು ಸರ್, ಲಿಟ್ರಲಿ ಕಣ್ಣೀರು ಬಂತು ಸರ್. ನೀವು ಹೇಗೆ ಬದುಕ್ತಾ ಇದ್ದೀರಿ ಅಲ್ಲಿ? ಸರ್ ನಾವು ಕಾರಟಗಿ ತಾಲೂಕಿಂದ ಮಾತಾಡ್ತಾ ಇರೋದು. ಹೇಳಿ ಮಹಂತೇಶ್ ಅವರೇ. ಸರ್ ಇದು ನಮಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಸರ್ ನೋಡಿ. ಸರ್ ಅದೇ ರಾಜಕೀಯ ವ್ಯಕ್ತಿಗಳಿಗೆ ಈ ತರ ತಾವು ಆದಾಯ ಜಾಗದಲ್ಲಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಸರ್ ಇದು ನಿಮ್ಮ ನಿರಂತರ ವರದಿಯಿಂದ ಫ್ಯಾಕ್ಟ್ರಿ ಬಂದ್ ಮಾಡಕ್ ಆಗುತ್ತೆ ಸರ್? ಜನಗಳಿಂದ ಆಗಲ್ಲ ಸರ್. ನೀವು ಇದ್ರ ಜೊತೆ ಕೈ ಜೋಡಿಸಿ ನಿರಂತರ ವರದಿ ಮಾಡಿ ಇದನ್ನ ಬಂದ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಖಂಡಿತ ಇದೇ ಉದ್ದೇಶದಿಂದ ಮಹಂತೇಶ್ ಅವರೇ ನಾವು ಅಲ್ಲಿಗೆ ಬಂದಿದ್ದು. ನಮ್ಮನ್ನ ಯಾರೇ ತಡೆದ್ರೂ ಕೂಡ ನಾವು ಅದಕ್ಕೆ ಸೊಪ್ಪು ಹಾಕದೆ ನಾವು ಎದೆ ಕೊಟ್ಟು ಇವತ್ತು ನಿಮ್ಮ ಜೊತೆಗೆ ನಿಂತಿದ್ದೀವಿ. ಇವತ್ತು ಇಡೀ ದಿನ ನಾವು ನಿರಂತರವಾಗಿ ಇದೇ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಯಾರು ಅಲ್ಲಿನ ಶಾಸಕರ ಫ್ಯಾಕ್ಟ್ರಿ ಇದೆ ಅವರಿಗೊಂದು ಸ್ವಲ್ಪ ನೈತಿಕತೆ ಬದ್ಧತೆ ಅನ್ನೋದಿದ್ರೆ ಆ ಜನರ ಜೊತೆಗೆ ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ, ಹಸಿರು ಶಾಲ್ ಹಾಕೊಂಡು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ವಿಧಾನಸೌಧದಲ್ಲಿ ತಾವು ಹಸಿರು ಶಾಲ್ ಹಾಕೊಂಡು ಬಂದ್ರಲ್ಲ, ಹಸಿರು ತೊಟ್ಟಂತ ಆ ಜನರ ಬದುಕು ಬವಣೆಯನ್ನು ನೀವು ಇವತ್ತು ಅವರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ನಾವಿದ್ದೀವಿ ಮಹಂತೇಶ್ ಅವರ ನಿಮ್ಮ ಜೊತೆಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ ಅವ್ರು ಹೇಳ್ತಾ ಇದಾರೆ, ನೀವು ನಮ್ಮ ಕೈಲಿ ಆಗಲ್ಲ ಸಾರ್, ನೀವು ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರು ಒಂದು ಆಗ್ಬೋದು ಅಂತ. ಕೈ ಜೋಡಿಸಿದ್ದೆ ಅದಕ್ಕೆ. ಈಗ ಆ ಫ್ಯಾಕ್ಟ್ರಿಯನ್ನ ಮುಚ್ಚೋವರೆಗೂ ನಮಗೂ ಸಮಾಧಾನ ಇರಲ್ಲ. ಹೌದು, ಅದು ಮುಚ್ಚಲಿಲ್ಲ ಅಂದ್ರೆ ನಿಮಗೂ ಸಮಾಧಾನ ಇರಲ್ಲ. ಸೊ ಅಲ್ಲಿಗೆ ನಾವು ಕಾಲಿಟ್ಟಾಯ್ತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾವು ತೋರಿಸ್ತೀವಿ. ಸೊ ಒಟ್ಟಲ್ಲಿ ಈಗ ಸರ್ಕಾರ ಇದನ್ನೆಲ್ಲ ನೋಡ್ತಾ ಇದೆ, ಆಯ್ತಾ? ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ ಕೆಲಸ ನಾವು ಮಾಡಿದೀವಿ. ಜನರುಗಳು ಕೂಡ ಈಗ ಕರೆ ಮುಖಾಂತರ ಹೇಳಿದ್ರು, ನೀವು ಕೂಡ ಮಾತನಾಡ್ಸಿದ್ರಿ. ಇನ್ನೇನಿದ್ರು ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾವು ಫಾಲೋ ಅಪ್ ಮಾಡೋದು ಮಾತ್ರ ಖಂಡಿತ. ನಾವು ತೆರೆದಿಟ್ಟಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಚಿತ್ರಣ ಹೇಗಿದೆ, ಜನರ ಬದುಕು ಬವಣೆ, ಜನರ ಆ ಕರಾಳತೆ ಏನು, ಕಾರ್ಖಾನೆಗಳ ಅಸಲಿ ಮುಖ ಏನು ಅನ್ನೋದನ್ನ ತೆರೆದಿಟ್ಟಿದ್ದೀವಿ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ದಪ್ಪ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಅಲ್ಲಿನ ಜನಪ್ರತಿನಿಧಿಗಳು, ನಿಮಗೆ ಇಲ್ಲಿನ ದಿವಿತ್ ಎಂತ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ ಪಾಪ 5 ಎಕರೆ ಜಾಗದಲ್ಲಿ ಅವ್ರು ಪಪ್ಪಾಯ ಬೆಳೆದಿದ್ದಾರೆ. ಒಳ್ಳೆ ಫಸಲು ಬಂದಿತ್ತು. ಆದ್ರೆ ಕರೆ ಧೂಳಿನಿಂದಾಗಿ ಆ ಫಸಲೆಲ್ಲ ಮುಯಿಟಿ ಹೋಗಿದೆ. ಉತ್ತಮವಾದ ನೀರಾವರಿ ಜಮೀನದು. ಯಾರೋ ಮಾರ್ಕೆಟ್ನವರು ಯಾರೋ ವ್ಯಾಪಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದಾಗ ಈ ಕರೆ ಧೂಳಿನ ಪಪ್ಪಾಯವನ್ನ ನಾವು ಖರೀದಿ ಮಾಡಿ ಮಾರ್ಕೆಟ್ ತಗೊಂಡು ಹೋದ್ರೆ ನಮ್ಮ ಈ ಪಪ್ಪಾಯಕ್ಕೆ ಯಾರು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ಪಾಪ ಹಂಗೆ ಬಿಟ್ಟಿದ್ದಾರೆ. ಅಲ್ಲಿ 5 ಎಕರೆ ಜಮೀನಲ್ಲಿ ಬೆಳೆದಂತ ಪಪ್ಪಾಯವನ್ನ ಆತ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾನೆ. ಅದು ಹಾಳಾಗಿದೆ. ಆತನಿಗೆ ಅದರಿಂದ ಏನೂ ಪ್ರತಿಫಲ ಇಲ್ಲ. 5 ಎಕರೆ ಅಂತ ಹೇಳಿದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಆತ ಖರ್ಚು ಮಾಡಿರ್ಬೋದು. ಅಲ್ಲಿ ಹೆಂಗೆ ಆದ್ರೂ ಫೈನಲಿ ರೈತರಿಗೆ ಹಿಂಸೆ, ರೈತರಿಗೆ ನಷ್ಟ. ಎಸ್, ಕೊಪ್ಪಳದಿಂದ ಮಹಂತೇಶ್ ಅನ್ನೋರು ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಈಗ ರೆಡಿ ಇದ್ದಾರೆ. ಮಹಂತೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಮಹಂತೇಶ್ ಅವರೇ. ನಾನು ಮೊನ್ನೆ ಬಂದಿದ್ದೆ, ಕಣ್ಣೀರು ಬಂತು ಸರ್, ಲಿಟ್ರಲಿ ಕಣ್ಣೀರು ಬಂತು ಸರ್. ನೀವು ಹೇಗೆ ಬದುಕ್ತಾ ಇದ್ದೀರಿ ಅಲ್ಲಿ? ಸರ್ ನಾವು ಕಾರಟಗಿ ತಾಲೂಕಿಂದ ಮಾತಾಡ್ತಾ ಇರೋದು. ಹೇಳಿ ಮಹಂತೇಶ್ ಅವರೇ. ಸರ್ ಇದು ನಮಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಸರ್ ನೋಡಿ. ಸರ್ ಅದೇ ರಾಜಕೀಯ ವ್ಯಕ್ತಿಗಳಿಗೆ ಈ ತರ ತಾವು ಆದಾಯ ಜಾಗದಲ್ಲಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಸರ್ ಇದು ನಿಮ್ಮ ನಿರಂತರ ವರದಿಯಿಂದ ಫ್ಯಾಕ್ಟ್ರಿ ಬಂದ್ ಮಾಡಕ್ ಆಗುತ್ತೆ ಸರ್? ಜನಗಳಿಂದ ಆಗಲ್ಲ ಸರ್. ನೀವು ಇದ್ರ ಜೊತೆ ಕೈ ಜೋಡಿಸಿ ನಿರಂತರ ವರದಿ ಮಾಡಿ ಇದನ್ನ ಬಂದ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಖಂಡಿತ ಇದೇ ಉದ್ದೇಶದಿಂದ ಮಹಂತೇಶ್ ಅವರೇ ನಾವು ಅಲ್ಲಿಗೆ ಬಂದಿದ್ದು. ನಮ್ಮನ್ನ ಯಾರೇ ತಡೆದ್ರೂ ಕೂಡ ನಾವು ಅದಕ್ಕೆ ಸೊಪ್ಪು ಹಾಕದೆ ನಾವು ಎದೆ ಕೊಟ್ಟು ಇವತ್ತು ನಿಮ್ಮ ಜೊತೆಗೆ ನಿಂತಿದ್ದೀವಿ. ಇವತ್ತು ಇಡೀ ದಿನ ನಾವು ನಿರಂತರವಾಗಿ ಇದೇ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಯಾರು ಅಲ್ಲಿನ ಶಾಸಕರ ಫ್ಯಾಕ್ಟ್ರಿ ಇದೆ ಅವರಿಗೊಂದು ಸ್ವಲ್ಪ ನೈತಿಕತೆ ಬದ್ಧತೆ ಅನ್ನೋದಿದ್ರೆ ಆ ಜನರ ಜೊತೆಗೆ ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ, ಹಸಿರು ಶಾಲ್ ಹಾಕೊಂಡು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ವಿಧಾನಸೌಧದಲ್ಲಿ ತಾವು ಹಸಿರು ಶಾಲ್ ಹಾಕೊಂಡು ಬಂದ್ರಲ್ಲ,
ಹಸಿರು ತೊಟ್ಟಂತ ಆ ಜನರ ಬದುಕು ಬವಣೆಯನ್ನ ನೀವಿವತ್ತು ಅವರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ನಾವಿದ್ದೀವಿ ಮಹಾಂತೇಶ್ ಅವರ ನಿಮ್ಮ ಜೊತೆಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ ಅವ್ರು ಹೇಳ್ತಾ ಇದಾರೆ, ನೀವು ನಮ್ ಕೈಲಿ ಆಗಲ್ಲ ಸಾರ್, ನೀವು ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರು ಒಂದು ಆಗ್ಬೋದು ಅಂತ. ಕೈ ಜೋಡಿಸಿದ್ದೆ ಅದಕ್ಕೆ. ಈಗ ಆ ಫ್ಯಾಕ್ಟ್ರಿಯನ್ನ ಮುಚ್ಚೋವರೆಗೂ ನಮಗೂ ಸಮಾಧಾನ ಇರಲ್ಲ. ಹೌದು. ಅದು ಮುಚ್ಚಲಿಲ್ಲ ಅಂದ್ರೆ ನಿಮಗೂ ಸಮಾಧಾನ ಇರಲ್ಲ. ಹೌದು. ಸೊ ಅಲ್ಲಿಗೆ ನಾವು ಕಾಲಿಟ್ಟಾಯ್ತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾವು ತೋರಿಸ್ತೀವಿ. ಸೊ ಒಟ್ಟಲ್ಲಿ ಈಗ ಸರ್ಕಾರ ಇದನ್ನೆಲ್ಲ ನೋಡ್ತಾ ಇದೆ, ಆಯ್ತಾ. ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ ಕೆಲಸ ನಾವು ಮಾಡಿದೀವಿ. ಜನರುಗಳು ಕೂಡ ಈಗ ಕರೆ ಮುಖಾಂತರ ಹೇಳಿದ್ರು, ನೀವು ಕೂಡ ಮಾತನಾಡ್ಸಿದ್ರಿ. ಇನ್ನೇನಿದ್ರು ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನೋಡಿ, ನಾವು ಫಾಲೋ ಅಪ್ ಮಾಡೋದು ಮಾತ್ರ ಖಂಡಿತ ನಾವು ತೆರೆದಿಟ್ಟಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಚಿತ್ರಣ ಹೇಗಿದೆ, ಜನರ ಬದುಕು ಬವಣೆ, ಜನರ ಆ ಕರಾಳತೆ ಏನು, ಕಾರ್ಖಾನೆಗಳ ಅಸಲಿ ಮುಖ ಏನು ಅನ್ನೋದನ್ನ ತೆರೆದಿಟ್ಟಿದ್ದೀವಿ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ದಪ್ಪ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಅಲ್ಲಿನ ಜನಪ್ರತಿನಿಧಿಗಳು, ನಿಮಗೆ ಇಲ್ಲಿನ ದಿವಿತ್ ಎಂತ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ, ಪಾಪ 5 ಎಕರೆ ಜಾಗದಲ್ಲಿ ಅವ್ರು ಪಪ್ಪಾಯ ಬೆಳೆದಿದ್ದಾರೆ, ಒಳ್ಳೆ ಫಸಲು ಬಂದಿತ್ತು. ಆದ್ರೆ ಕರೆ ಧೂಳಿನಿಂದಾಗಿ ಆ ಫಸಲೆಲ್ಲ ಮುಯಿಟಿ ಹೋಗಿದೆ. ಉತ್ತಮವಾದ ನೀರಾವರಿ ಜಮೀನದು. ಯಾರೋ ಮಾರ್ಕೆಟ್ನವರು, ಯಾರೋ ವ್ಯಾಪಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದಾಗ ಈ ಕರೆ ಧೂಳಿನ ಪಪ್ಪಾಯವನ್ನ ನಾವು ಖರೀದಿ ಮಾಡಿ ಮಾರ್ಕೆಟ್ ತಗೊಂಡು ಹೋದ್ರೆ ನಮ್ಮ ಈ ಪಪ್ಪಾಯಕ್ಕೆ ಯಾರು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ಪಾಪ ಹಂಗೆ ಬಿಟ್ಟಿದ್ದಾರೆ. ಅಲ್ಲಿ 5 ಎಕರೆ ಜಮೀನಲ್ಲಿ ಬೆಳೆದಂತ ಪಪ್ಪಾಯವನ್ನ ಆತ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾನೆ. ಅದು ಹಾಳಾಗಿದೆ. ಆತನಿಗೆ ಅದರಿಂದ ಏನೂ ಪ್ರತಿಫಲ ಇಲ್ಲ. 5 ಎಕರೆ ಅಂತ ಹೇಳಿದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಆತ ಖರ್ಚು ಮಾಡಿರ್ಬೋದು. ಅಲ್ಲಿ ಹೆಂಗೆ ಆದ್ರೂ ಫೈನಲಿ ರೈತರಿಗೆ ಹಿಂಸೆ, ರೈತರಿಗೆ ನಷ್ಟ. ಎಸ್. ಕೊಪ್ಪಳದಿಂದ ಮಹಾಂತೇಶ್ ಅನ್ನೋರು ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಈಗ ರೆಡಿ ಇದ್ದಾರೆ. ಮಹಾಂತೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಮಹಾಂತೇಶ್ ಅವರೇ. ನಾನು ಮೊನ್ನೆ ಬಂದಿದ್ದೆ, ಕಣ್ಣೀರು ಬಂತು ಸರ್, ಲಿಟ್ರಲಿ ಕಣ್ಣೀರು ಬಂತು ಸರ್. ನೀವು ಹೇಗೆ ಬದುಕ್ತಾ ಇದ್ದೀರಿ ಅಲ್ಲಿ? ಸರ್ ನಾವು ಕಾರಟಗಿ ತಾಲೂಕಿಂದ ಮಾತಾಡ್ತಾ ಇರೋದು. ಹೇಳಿ ಮಹಾಂತೇಶ್ ಅವರೇ. ಸರ್ ಇದು ನಮಗೆ ಬಹಳ ಮನಸ್ಸಿಗೆ ನೋವಾಗ್ತದೆ ಸರ್ ನೋಡಿ. ಸರ್ ಅದೇ ರಾಜಕೀಯ ವ್ಯಕ್ತಿಗಳಿಗೆ ಈ ತರ ತಾವು ಆದಾಯ ಜಾಗದಲ್ಲಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಸರ್ ಇದು ನಿಮ್ಮ ನಿರಂತರ ವರದಿಯಿಂದ ಫ್ಯಾಕ್ಟ್ರಿ ಬಂದ್ ಮಾಡಕ್ ಆಗುತ್ತೆ ಸರ್? ಜನಗಳಿಂದ ಆಗಲ್ಲ ಸರ್. ನೀವು ಇದ್ರ ಜೊತೆ ಕೈ ಜೋಡಿಸಿ ನಿರಂತರ ವರದಿ ಮಾಡಿ ಇದನ್ನ ಬಂದ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಖಂಡಿತ ಇದೇ ಉದ್ದೇಶದಿಂದ ಮಹಾಂತೇಶ್ ಅವರೇ ನಾವು ಅಲ್ಲಿಗೆ ಬಂದಿದ್ದು. ನಮ್ಮನ್ನ ಯಾರೇ ತಡೆದ್ರೂ ಕೂಡ ನಾವು ಅದಕ್ಕೆ ಸೊಪ್ಪು ಹಾಕದೆ ನಾವು ಎದೆ ಕೊಟ್ಟು ಇವತ್ತು ನಿಮ್ಮ ಜೊತೆಗೆ ನಿಂತಿದ್ದೀವಿ. ಇವತ್ತು ಇಡೀ ದಿನ ನಾವು ನಿರಂತರವಾಗಿ ಇದೇ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಯಾರು ಅಲ್ಲಿನ ಶಾಸಕರ ಫ್ಯಾಕ್ಟ್ರಿ ಇದೆ ಅವರಿಗೊಂದು ಸ್ವಲ್ಪ ನೈತಿಕತೆ ಬದ್ಧತೆ ಅನ್ನೋದಿದ್ರೆ ಆ ಜನರ ಜೊತೆಗೆ ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ, ಹಸಿರು ಶಾಲ್ ಹಾಕೊಂಡು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ವಿಧಾನಸೌಧದಲ್ಲಿ ತಾವು ಹಸಿರು ಶಾಲ್ ಹಾಕೊಂಡು ಬಂದ್ರಲ್ಲ, ಹಸಿರು ತೊಟ್ಟಂತ ಆ ಜನರ ಬದುಕು ಬವಣೆಯನ್ನ ನೀವಿವತ್ತು ಅವರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ನಾವಿದ್ದೀವಿ ಮಹಾಂತೇಶ್ ಅವರ ನಿಮ್ಮ ಜೊತೆಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ ಅವ್ರು ಹೇಳ್ತಾ ಇದಾರೆ, ನೀವು ನಮ್ ಕೈಲಿ ಆಗಲ್ಲ ಸಾರ್, ನೀವು ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರು ಒಂದು ಆಗ್ಬೋದು ಅಂತ. ಕೈ ಜೋಡಿಸಿದ್ದೆ ಅದಕ್ಕೆ. ಈಗ ಆ ಫ್ಯಾಕ್ಟ್ರಿಯನ್ನ ಮುಚ್ಚೋವರೆಗೂ ನಮಗೂ ಸಮಾಧಾನ ಇರಲ್ಲ. ಹೌದು. ಅದು ಮುಚ್ಚಲಿಲ್ಲ ಅಂದ್ರೆ ನಿಮಗೂ ಸಮಾಧಾನ ಇರಲ್ಲ. ಹೌದು. ಸೊ ಅಲ್ಲಿಗೆ ನಾವು ಕಾಲಿಟ್ಟಾಯ್ತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾವು ತೋರಿಸ್ತೀವಿ. ಸೊ ಒಟ್ಟಲ್ಲಿ ಈಗ ಸರ್ಕಾರ ಇದನ್ನೆಲ್ಲ ನೋಡ್ತಾ ಇದೆ, ಆಯ್ತಾ. ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ ಕೆಲಸ ನಾವು ಮಾಡಿದೀವಿ. ಜನರುಗಳು ಕೂಡ ಈಗ ಕರೆ ಮುಖಾಂತರ ಹೇಳಿದ್ರು, ನೀವು ಕೂಡ ಮಾತನಾಡ್ಸಿದ್ರಿ. ಇನ್ನೇನಿದ್ರು ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾವು ಫಾಲೋ ಅಪ್ ಮಾಡೋದು ಮಾತ್ರ ಖಂಡಿತ ನಾವು ತೆರೆದಿಟ್ಟಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಚಿತ್ರಣ ಹೇಗಿದೆ, ಜನರ ಬದುಕು ಬವಣೆ, ಜನರ ಆ ಕರಾಳತೆ ಏನು, ಕಾರ್ಖಾನೆಗಳ ಅಸಲಿ ಮುಖ ಏನು ಅನ್ನೋದನ್ನ ತೆರೆದಿಟ್ಟಿದ್ದೀವಿ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ದಪ್ಪ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಅಲ್ಲಿನ ಜನಪ್ರತಿನಿಧಿಗಳು, ನಿಮಗೆ ಇಲ್ಲಿನ ಜ್ವಲಂತ ಸಮಸ್ಯೆ ಅರ್ಥ ಆಗಬೇಕು.